ಹಾಯ್ ಹಲೋ ಎಲ್ಲರಿಗೂ ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಫೋನ್ ರಿಂಗ್ ಆಗುತ್ತೆ. ಈ ಸಲ ಧರ್ಮ ಫೋನ್ ರಿಸೀವ್ ಮಾಡ್ತಾರೆ ಮತ್ತು ರಾಂಗ್ ನಂಬರ್ ಇರುತ್ತೆ. ಸಾರಿ ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅದಕ್ಕೆ ಸುನಂದ, ನಾನು ಆವಾಗಲೇ ಹೇಳಿದ್ದೆ ತಾನೇ ಇದು ಆಗೋ ಕೆಲಸ ಅಲ್ಲ ಅಂತ. ನೋಡಿ, ಊಟಕ್ಕೆ ಸಂಬಂಧಪಟ್ಟ ಒಂದಾದರೂ ಫೋನ್ ಬಂತಾ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಸುನಂದ ಹೇಳ್ತಾಳೆ. ಈ ಕಡೆ ತಾಂಡವ್ ಕನ್ಸರ್ನ್ ಲೆಟರ್ಗೆ ಸಿಗ್ನೇಚರ ಮಾಡ್ತಿರ್ಬೇಕಾದ್ರೆ ಲೆಟರಲ್ಲಿ ಏನಿದೆ ಅಂತ ನೋಡ್ತಾನೆ. ತನ್ವಿ, ಇದು ಏನು ರೆಸಾರ್ಟಲ್ಲಿ ಒನ್ ಡೇ ಸ್ಟೇ ಅಂತ ಬರೆದಿದೆ ಅಂತ ಕೇಳ್ತಾನೆ. ಅದಕ್ಕೆ ತನ್ವಿ, ಹ್ಞೂ ಪಾಪ, ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಅಲ್ಲಿ ಸ್ಟೇ ಆಗೋಕ್ಕೆ ಪೇರೆಂಟ್ಸ್ ಸಿಗ್ನೇಚರ್ ಬೇಕು. ಅಮ್ಮನ ಕೇಳಿದ್ರೆ ಹಾಕಲ್ಲ ಅಂತ ಹೇಳಿದ್ಲು. ಅಜ್ಜಿ ದೊಡ್ಡ ಗಲಾಟೆನೇ ಮಾಡಿದರು. ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂತ ತನ್ವಿ ಹೇಳ್ತಾಳೆ. ಅದಕ್ಕೆ ತಾಂಡವ್, ಅಂದರೆ ತನ್ವಿ, ನಾನು ನಿನಗೆ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತೀನಿ ಅಂತನಾ ಅಂತ. ಅದಕ್ಕೆ ತನ್ವಿ, ಹ್ಞೂ ಪಾಪ, ನೀವು ಸ್ವಲ್ಪ ಮಾಡರ್ನ್ ಆಗಿ ಥಿಂಕ್ ಮಾಡ್ತೀರ ಅಲ್ವಾ, ಸೊ ಇದೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂತ ತನ್ವಿ ಹೇಳ್ತಾಳೆ. ಅದಕ್ಕೆ ತಾಂಡವ್, ನನ್ನನ್ನು ಏನು ಅಂದ್ಕೊಂಡಿದ್ಯಾ, ಅವರಿಬ್ಬರು ಬೇಡ ಅಂದ ತಕ್ಷಣ ನಾನು ಬೇಕಾಗ್ಬಿಡ್ತೀನಲ್ಲ, ಸಾಧನೆ ಇಲ್ಲ ತನ್ವಿ, ನಾನು ಬೇಡ ಅಂತಲೇ ಹೇಳೋದು ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ತನ್ವಿ, ಪಾಪ ಪ್ಲೀಸ್, ಎಷ್ಟು ದಿನ ಅಂತ ಬರೀ ಓದು, ಸ್ಪೆಷಲ್ ಕ್ಲಾಸು, ಪ್ರಾಜೆಕ್ಟ್ ಅಂತ ಮಾಡ್ತಿರೋದು, ಸ್ವಲ್ಪ ಮೈಂಡ್ ಎಲ್ಲ ಫ್ರೀ ಆಗುತ್ತೆ ಪಾಪ, ಸ್ವಲ್ಪ ಚೇಂಜ್ ಸಿಗುತ್ತೆ ಅಂತ ತನ್ವಿ ಹೇಳ್ತಾಳೆ. ಅದಕ್ಕೆ ತಾಂಡವ್, ಚೇಂಜು ಬೇಡ, ಏನು ಬೇಡ, ಇವಾಗ ಏನಿದೆ ಅದನ್ನು ಮಾಡು ಸಾಕು. ನಿನ್ನ ಕೆಲಸ ಏನು ಹೇಳು, ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತೆಗೆಯೋದು ಅಷ್ಟೇ, ನೀ ಅಷ್ಟರಲ್ಲೇ ಇರು. ಅದು ಬಿಟ್ಟು ಚೇಂಜು ಫೀಲು ಅಂತ ಹೋದರೆ ನಾ ಮಾತ್ರ ಸುಮ್ಮನೆ ಇರಲ್ಲ, ಹೇಳ್ತಾ ಇದ್ದೀನಿ ನೋಡು. ಈ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಎಲ್ಲ ಸೈಡಿಗಿಟ್ಟು ಎಜುಕೇಷನ್ ಮೇಲೆ ಫೋಕಸ್ ಮಾಡು. ನಾನು ನಿನ್ನ ಕಾಲೇಜ್ ಬಿಟ್ಟು ಬೀದಿ ಅಲಿಯೋದಕ್ಕೆ ಪರ್ಮಿಷನ್ ಕೊಡಲ್ಲ. ತನ್ವಿ, ಸುಮ್ಮನೆ ನನ್ನ ಕೈಯಲ್ಲಿ ಬೈಸ್ಕೋಬೇಡ, ಕಾಲೇಜ್ಗೆ ಟೈಮ್ ಆಯಿತು, ಬಾ, ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಕಾರಲ್ಲಿ ಕೂತ್ಕೋತಾನೆ. ತನ್ವಿ, ಬಾ ಕೂತ್ಕೋ ಅಂತ ಹೇಳ್ತಾನೆ. ತನ್ವಿನೂ ಕೂತ್ಕೋತಾಳೆ. ಈ ಕಡೆ ಎಲ್ಲರೂ ಕಾಲ್ ಬರುತ್ತೆ ಅಂತ ವೇಟ್ ಮಾಡ್ತಿರ್ತಾರೆ. ಅದಕ್ಕೆ ಸುನಂದ, ಅವಾಗಿನಿಂದ ಫೋನ್ ಎದುರುಗಡೆನೆ ಕೂತ್ಕೊಂಡು ಕಾಯ್ತಾ ಇದ್ರಲ್ಲ, ನಿಮ್ಮ ಬಂಡ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಕುಸುಮ, ಯಾಕೆ ಸುನಂದ ಪ್ರತಿಯೊಂದಕ್ಕೂ ಅಡ್ಬಾಯಿ ಹಾಕ್ತೀರಾ, ಅಡ್ಬಾಯಿ ಹಾಕಲಿಲ್ಲ ಅಂದರೆ ನಿಮಗೆ ಸಮಾಧಾನ ಆಗಲ್ವಾ ಅಂತ ಕುಸುಮ ಹೇಳ್ತಾಳೆ. ಎಲ್ಲನೂ ನಾವು ಅಂದ್ಕೊಂಡಾಗೆ ಆಗಬೇಕು ಅಂದರೆ ಹೇಗೆ ಸುನಂದಕ್ಕ, ಎಲ್ಲದರಲ್ಲೂ ಸ್ವಲ್ಪ ಏರುಪೇರು ಆಗುತ್ತೆ ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಧರ್ಮ ಕೂಡ, ಸುಂದ್ರಿ, ನೀ ಹೇಳಿದ ನಿಜ ಅಮ್ಮ, ಒಬ್ಬ ಬ್ಯಾಟ್ಸ್ಮನ್ ಎಲ್ಲ ಬಾಲ್ನು ಸಿಕ್ಸ್ ಹೊಡೆಯೋಕ್ಕೆ ಆಗಲ್ಲ ಅಲ್ವಾ, ಇದು ಹಾಗೇನೆ ಅಂತ ಹೇಳ್ತಾರೆ. ಪೂಜಾ ಭಾಗ್ಯಗೆ ಕೇಳ್ತಾಳೆ, ಅಕ್ಕ ಏನು ಯೋಚನೆ ಮಾಡ್ತಾ ಇದೆಯಾ, ಪ್ಲ್ಯಾನ್ ವರ್ಕ್ ಆಗಲ್ಲ ಅಂತನಾ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಅಕ್ಕ, ನಾವು ಈ ಪ್ಲ್ಯಾನ್ ಇಲ್ಲಿಗೆ ಬಿಡೋದು ಸರಿ ಅನಿಸುತ್ತೆ ಅಕ್ಕ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಕುಸುಮ, ಪೂಜಾ ಏನು ಮಾತು ಅಂತ ಆಡ್ತಿದ್ಯಾ ನೀನು, ಬೆಳಿಗ್ಗೆಯಿಂದ ಪಾಪ ಇಷ್ಟು ಕಷ್ಟಪಟ್ಟು ಈಗ ಅರ್ಧಕ್ಕೆ ಎಲ್ಲ ಬಿಟ್ಟು ಬಿಡೋದು ಅಂದರೆ ಏನು ಅರ್ಥ ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಪೂಜಾ, ಅದು ಹಾಗಲ್ಲ ಅತ್ತೆ, ಇವಾಗ ನೋಡಿ, ನಮ್ಮ ಸರ್ವಿಸ್ ಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇಷ್ಟೊತ್ತಿಗೆ ಆಲ್ರೆಡಿ ಫೋನ್ ಬರಬೇಕಿತ್ತು ಅಲ್ವಾ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ಪೂಜಾದೇವಿ, ನಾವು ಪಾಂಪ್ಲೆಟ್ ಹಚ್ಚಿ ಇನ್ನೂ ಎಷ್ಟೊತ್ತಾಗಿಲ್ಲ ಅಲ್ವಾ, ತಡಿ ನೋಡೋಣ, ತಾಳಿದನು ಬಾಳೆಯನು. ಸುನಂದಕ್ಕೆಗೆ ಏನೂ ಅರ್ಥ ಆಗಲ್ಲ, ನಿನಗೆ ಅರ್ಥ ಆಗ್ತಿದೆ ತಾನೇ, ನೀನು ಯಾಕೆ ಹೀಗೆ ಆಡ್ತಿದ್ಯಾ ಅಂತ ಸುಂದ್ರಿ ಕೇಳ್ತಾಳೆ. ಅದಕ್ಕೆ ಸುನಂದ, ಸುಂದ್ರಿ, ನನಗೆ ಅರ್ಥ ಆಗಲ್ಲ ಅಂತ ಏನಿಲ್ಲ, ಸತ್ಯ ಏನು ಅಂತ ಹೇಳ್ತಿದ್ದೀನಿ, ಆದರೆ ನೀವು ಯಾರು ಅದನ್ನು ತಗೋತಾ ಇಲ್ಲ ಅಷ್ಟೇ ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಧರ್ಮ, ಮಗಳೇ ಭಾಗ್ಯ, ಯಾಕೆ ಏನು ಯೋಚನೆ ಮಾಡ್ತಾ ಇದೆಯಾ, ಯಾಕೆ ಕೂತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಸುನಂದ, ಇನ್ನೇನು ಈ ಕೆಲಸನೂ ಹಾಳಾಗೋಯ್ತು, ಹಾಕಿದ ಬಂಡವಾಳ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು, ಇನ್ನೂ ಯಾಕಪ್ಪ ದುಡ್ಡು ಕಳ್ಕೊಳ್ಳಿ ಅಂತ ಯೋಚನೆ ಮಾಡ್ತಿರ್ಬೇಕು ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಅಮ್ಮ ಸುಮ್ಮನೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾತಾಡಬೇಡ, ಈ ಭಾಗ್ಯ ಒಂದ್ಸಲ ಹೆಜ್ಜೆ ಮುಂದಿಟ್ಟರೆ ಹಿಂದೆ ಇಡೋ ಮಾತೇ ಇಲ್ಲ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿಗೆ ಪೂಜಾ ಬಂದು, ಅಕ್ಕ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಅಡುಗೆ ಪೂಜಾ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ, ಅಡುಗೆನಾ, ಅಲ್ಲ ಅಕ್ಕ, ನಮಗೆ ಎಲ್ಲ ಅಡುಗೆ ಇದೆ ಅಲ್ವಾ, ಮತ್ತು ಇದು ಯಾರಿಗೆ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಇದು ನಮ್ಮ ಕೈತೂತು ಸರ್ವಿಸ್ಗೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಪೂಜಾ, ಏನು ಕೈತೂತು ಸರ್ವಿಸಿಗ, ಅಲ್ಲ ಅಕ್ಕ, ಇನ್ನೂ ಆರ್ಡರೇ ಬಂದಿಲ್ಲ, ಇದನ್ನೆಲ್ಲ ಮಾಡಿ ಏನು ಮಾಡ್ತೀಯ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಅವಕಾಶ ಸಿಗಲಿ, ಅದೃಷ್ಟ ಆಗಲಿ, ಅದಾಗದೆ ನಮಗೆ ಹುಡ್ಕೊಂಡು ಬರೋಂಗಿಲ್ಲ ಕಣೆ, ಕೆಲವೊಂದು ಸಲ ನಾವೇ ಅದನ್ನು ಹುಡ್ಕೊಂಡು ಹೋಗಬೇಕು, ನಾ ಕೆಲಸನ ಮಾಡ್ತೀನಿ, ಅವಕಾಶಗಳು ತಾನಾಗೆ ಬಂದು ಬಾಗಿಲು ತಟ್ಟುತ್ತೆ ಅಂತ ಕೈ ಕಟ್ಕೊಂಡು ಕೂಡೋದು ಮೂರ್ಖತನ, ಕೆಲವೊಂದು ಸಲ ಅವಕಾಶಗಳನ್ನು ನಾವೇ ಹುಡ್ಕೊಂಡು ಹೋಗಬೇಕು ಅಂತ ಭಾಗ್ಯ ಹೇಳ್ತಾಳೆ. ಮಾಡಿರೋ ಅಡುಗೆನ ಡಬ್ಬಿಯಲ್ಲಿ ಹಾಕಿ ಪ್ಯಾಕ್ ಮಾಡ್ತಾಳೆ. ಅದಕ್ಕೆ ಪೂಜಾ, ಅಕ್ಕ ಬೇಡ ಅಕ್ಕ, ಯಾವುದೇ ಆರ್ಡರ್ ಬರದೆ ಈ ಥರ ಮಾಡಿದ್ರೆ
ಫುಡ್ ವೇಸ್ಟ್ ಆಗುತ್ತೆ ಅಂತ ಪೂಜೆ ಹೇಳ್ತಾಳೆ. ಅದಕ್ಕೆ ಸುನಂದ, ಏನು ಬಿಗ್ತಿಯಮ್ಮ, ನೋಡ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ಮೊದಲಾಗಿದ್ರೆ ತಟ್ಟೆಯಲ್ಲಿ ಒಂದು ಅಗಳ ಅನ್ನ ಇದ್ದರೆ ಸಾಕು, ಅಯ್ಯೋ ಊಟ ಎಲ್ಲ ಹಾಳಾಗೋಯ್ತು ಅಂತ ಕೂಗಾಡ್ತಿದ್ರಿ, ಈಗ ಏನು ಮಾಡ್ತಿದ್ರಿ, ನೋಡಿ ನಿಮ್ಮ ಸೊಸೆ ಏನು ಮಾಡ್ತಿದ್ದಾಳೆ ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಕುಸುಮ, ಏನು ಸುನಂದ, ನೀವು ಅಂತೂ ಭಾಗ್ಯ ಏನು ಮಾಡಿದ್ರು ಬೈಲೇಬೇಕು ಅಂತ ಗುತ್ತಿಗೆ ತೊಗೊಂಡಿದ್ದೀರಾ ಹೇಗೆ? ಭಾಗ್ಯ ಏನಾದರೂ ಮಾಡೋಕ್ಕೆ ಹೊರಟಿದ್ದಾಳೆ ಅಂದರೆ ಅದರಲ್ಲಿ ಒಳ್ಳೆಯ ಉದ್ದೇಶ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನೀವು ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಪೂಜಾ, ಅತ್ತೆ ಇದನ್ನೆಲ್ಲ ಮಾಡಿ ಏನು ಯೂಸ್ ಅತ್ತೆ, ಇದನ್ನು ಯಾರು ತಗೋತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ತಗೋತಾರೆ ಪೂಜಾ, ನಾವು ಕೊಟ್ಟವರು ತೊಗೊಂಡೇ ತಗೋತಾರೆ. ನೋಡು ಪೂಜಾ, ಯಾವುದೇ ಕಾರಣಕ್ಕೆ ಇಲ್ಲಿರೋ ಅಡುಗೆ ವೇಸ್ಟ್ ಆಗಲ್ಲ, ನಿಮ್ಮಿಂದ ಸಹಾಯ ಮಾಡೋಕ್ಕಾದರೆ ಮಾಡಿ, ಇಲ್ಲಾಂದರೆ ಅದು ಬಿಟ್ಟು ಹಾಗೆ ಹೀಗೆ ಅಂತ ಹೇಳಬೇಡಿ, ಅದರ ಸಹಾಯ ಮಾಡಿಲ್ಲ ಅಂದರೆ ನಾನು ಒಬ್ಬಳೇ ಮಾಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಪೂಜಾ, ಹಾಗಲ್ಲಕ್ಕ, ನೀನು ಒಳ್ಳೆ ಉದ್ದೇಶಕ್ಕೆ ಇದನ್ನೇ ಹೇಳ್ತಿರೋದು, ನೀನು ಇದನ್ನು ತೊಗೊಂಡು ಹೋಗಿ ಯಾರೂ ಇದನ್ನು ತೊಗೊಳ್ಳಲ್ಲ ಅಂದರೆ ಏನು ಮಾಡ್ತೀಯ ಅಕ್ಕ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ತೊಗೊಳ್ಳೋಕ್ಕೆ ಹೇಳೋಣ, ಒಪ್ಪಿಸೋಣ, ನಮ್ಮ ಕೆಲಸನೇ ಅದು ಅಲ್ವಾ, ನೀ ಹೇಳದೆ ಅಲ್ವಾ, ಅಷ್ಟು ಸುಲಭ ಅಲ್ಲ ಅಕ್ಕ ವ್ಯಾಪಾರ ಮಾಡೋದು, ಅದಕ್ಕೆ ಪ್ರಮೋಷನ್ ಮಾಡಬೇಕು ಅಂತ ಅದನ್ನೇ ಮಾಡೋಣ, ಸುಲಭದ್ದಲ್ಲ, ಎಲ್ಲನೂ ಸಿಗ್ತಾ ಹೋದರೆ ಕಷ್ಟಕ್ಕೆ ಬೆಲೆನೇ ಇರಲ್ಲ, ಅದಕ್ಕೆ ಕಷ್ಟಪಟ್ಟು ನಾವೇ ಎಲ್ಲ ಮಾಡೋಣ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಪೂಜೆ, ಇದನ್ನೆಲ್ಲ ತೊಗೊಂಡು ಎಲ್ಲಿಗೆ ಹೋಗ್ತಿದ್ಯಾ ಇವಾಗ ಅಂತ ಪೂಜೆ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಎಲ್ಲಿ ಮನೆ ಊಟಕ್ಕೆ ಬೆಲೆ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಭಾಗ್ಯ ತೊಗೊಂಡು ಹೋಗ್ತಾಳೆ. ಈ ಕಡೆ ತನ್ವಿ ಕಾಲೇಜ್ಗೆ ಬರ್ತಾಳೆ. ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪ ಅಮ್ಮ ಪರ್ಮಿಷನ್ ಕೊಟ್ಟರು, ಫುಲ್ ಎಂಜಾಯ್ ಮಾಡೋದೆ ಅಂತ ಮಾತಾಡ್ಕೋತಾ ಇರ್ತಾರೆ. ಅಲ್ಲಿಗೆ ತನ್ವಿ ಬಂದು, ಏನಾಯಿತು ಸಿಗ್ನೇಚರ್ ಹಾಕಿಸ್ದೆ ಅಂತ ಕೇಳ್ತಾರೆ. ಲೆಟರ್ ಇಸ್ಕೊಂಡು ನೋಡ್ತಾರೆ, ಏನೇ ಸಿಗ್ನೇಚರೇ ಹಾಕ್ಸಿಲ್ಲ, ನೀನು ಫೋನ್ ಮಾಡಿದಾಗ ನಾನು ಹಾಕಿಸ್ತೀನಿ ಅಂತ ಹೇಳಿದೆ. ತನ್ವಿ, ಏನಾದರೂ ಎಮೋಷ್ನಲ್ ಆಗಿ ಡ್ರಾಮಾ ಮಾಡಬೇಕು ತಾನೇ, ನಮ್ಮನ್ನೆಲ್ಲ ಇರೋ ಥರ ಅಷ್ಟು ಈಸಿ ಅಲ್ಲ ಅವ್ರ ಮನೆಯಲ್ಲಿ, ಅಜ್ಜಿ ತಾತ ಅಮ್ಮ ಎಲ್ಲರೂ ಒಪ್ಪಿಸ್ಬೇಕು ಕಣ್ರೆ ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ತನ್ವಿ, ಹೌದು ಕಣ್ರೆ, ನಮ್ಮ ಮನೆಯಲ್ಲಿ ಒಬ್ಬರು ಒಪ್ಕೊಂಡ್ರೆ ಇನ್ನೊಬ್ಬರು ಒಪ್ಕೊಳ್ಳಲ್ಲ, ಅಷ್ಟು ಅಜ್ಜಿ ಒಂದು ಸಲ ಹೇಳಿದ ಮೇಲೆ ಮುಗೀತು, ಅದೇ ಫೈನಲ್, ಅದರ ಮೇಲೆ ಯಾರೊಬ್ಬರು ಏನೂ ಹೇಳಲ್ಲ, ನಾನು ನಿಮ್ಮ ಜೊತೆ ಬರ್ತಾ ಇಲ್ಲ, ನೀವೆಲ್ಲರೂ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಭಾಗ್ಯ, ಸುಂದ್ರಿ, ಪೂಜಾ ಊಟದ ಡಬ್ಬಿ ಇರೋ ಬ್ಯಾಗ್ನ ಹಿಡ್ಕೊಂಡು ಬರ್ತಾ ಇರ್ತಾರೆ. ಪೂಜಾ ಕೇಳ್ತಾಳೆ, ಅಕ್ಕ ಇಲ್ಲಿ ಏನಕ್ಕ ಮಾಡಕ್ಕೆ ಬಂದಿದ್ದೀವಿ, ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾಳೆ. ಸುಂದ್ರಿ ಕೂಡ, ನೋಡು ಭಾಗ್ಯ, ಮಾಡೋಕ್ಕೆ ಮುಂಚೆ ನಮ್ಗೆ ಹೇಳಿ ಮಾಡು, ನೀ ಏನು ಮಾಡ್ತಿದ್ಯಾ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಕೇಳ್ತಿರ್ತಾರೆ. ಭಾಗ್ಯ ಬಾಲಕರ ವಸತಿ ನಿಲಯಕ್ಕೆ ಬಂದಿರ್ತಾಳೆ. ಮನೆ ಊಟ, ಬಿಸಿ ಬಿಸಿ ಊಟ, ಮನೆ ಊಟ ಇದೆ, ಬಿಸಿ ಬಿಸಿ ಮನೆ ಊಟ ಇದೆ, ಮನೆ ಊಟ ಯಾರಿಗಾದರೂ ಬೇಕಾ ಅಂತ ಕೂಗ್ತಾ ಇರ್ತಾಳೆ. ಅಲ್ಲೇ ನಿಂತಿದ್ದ ಇಬ್ಬರು ಹುಡುಗರು, ಮನೆ ಊಟ ಅಂತ ಕಣೋ, ಬಾರೋ ಅಂದು ಅಂತ ಬಂದು, ಮನೆ ಊಟ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ಹಾಂ ಇದೆ ಬನ್ನಿ ಅಂತ ಊಟಕ್ಕೆ ಬಡಿಸ್ಕೊಡ್ತಾಳೆ. ಆ ಹುಡುಗರು ಊಟ ಮಾಡಿ ಸೂಪರಾಗಿದೆ ಅಕ್ಕ ಅಂತ ಹೇಳ್ತಾರೆ. ಅಕ್ಕ, ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕರಿತೀನಿ ಅಂತ ಕಾಲ್ ಮಾಡಿ ಕರೀತಾರೆ. ಎಲ್ಲರೂ ಊಟ ಮಾಡಿ ಸೂಪರಾಗಿದೆ ಅಂತ ಹೇಳ್ತಾರೆ. ಸರಿ, ಇನ್ಮೇಲೆ ನಿಮ್ಗೇನಾದರೂ ಊಟ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಭಾಗ್ಯ ಪಾಂಪ್ಲೆಟ್ ಕೊಡ್ತಾಳೆ. ಆ ಪಾಂಪ್ಲೆಟ್ ಆ ಹುಡುಗರು ವಾಟ್ಸಪ್ ಗ್ರೂಪಿಗೆ ಹಾಕ್ತಾರೆ. ಅದರಲ್ಲಿ ಒಬ್ಬ ಇರೋ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳೋಣ ಅಂತಾನೆ. ಅದಕ್ಕೆ ಭಾಗ್ಯ, ಅಯ್ಯೋ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಇವತ್ತು ನನ್ನ ಕಡೆಯಿಂದ ಎಲ್ರಿಗೂ ಫ್ರೀ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗರು, ಫ್ರೀ ಅಂತ ಗೊತ್ತಾದರೆ ಎಲ್ಲರೂ ಬರ್ತಾರೆ ಅಕ್ಕ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಯಾಕೆ ಕಾಯ್ತಾ ಇದ್ದೀರಾ, ಕರೀರಿ, ಎಲ್ಲರೂ ರುಚಿ ನೋಡಲಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಆ ಹುಡುಗರು, ಹಾಸ್ಟೆಲ್ ಮುಂದೆ ರುಚಿ ಊಟ ಸಿಗ್ತಿದೆ ಬಾರೋ ಅಂತ ಕಾಲ್ ಮಾಡಿ ಹೇಳ್ತಾರೆ. ತುಂಬ ಜನ ಹುಡುಗರು ಬರ್ತಾರೆ, ಅವರಿಗೆಲ್ಲ ಊಟಕ್ಕೆ ಬಡಿಸ್ಕೊಡ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡ್ತಿರ್ತಾರೆ. ಧನ್ಯವಾದಗಳು.